ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೇಟೆಸ್ಟ್ ಟೆಕ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೋಡ್ತಾ ಇದ್ದೀವಿ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ. ಬನ್ನಿ ನೋಡೋಣ ಯಾವ ಥರ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕು. ಅದರಲ್ಲಿ gmail.com ಅಂತ ಟೈಪ್ ಮಾಡಬೇಕು. ಆವಾಗ ನಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆಮೇಲೆ ಕಾರ್ನರಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಬೇಕು. ಅದು ಮಾಡಿದ್ಮೇಲೆ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಕೇಳುತ್ತೆ. ಇವಾಗ ಎಕ್ಸಾಂಪಲ್ ರಾಹುಲ್ ಪಾಟೀಲ್ ಅಂತ, ರಾಹುಲ್ ಫಸ್ಟ್ ನೇಮು, ಲಾಸ್ಟ್ ನೇಮ್ ಪಾಟೀಲ್, ಆ ಥರ ನೇಮನ್ನು ಟೈಪ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕು. ಡೇಟ್ ಆಫ್ ಬರ್ತ್, ಇವಾಗ ಮಂತು, ಡೇಟು ಮತ್ತು ಯಾವ ವರ್ಷ ಮತ್ತು ಜೆಂಡರ್ ಅದನ್ನು ಸೆಲೆಕ್ಟ್ ಮಾಡಬೇಕು. ಮೇಲ್ ಆದರೆ ಮೇಲು, ಫಿಮೇಲ್ ಆದರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಬೇಕು. ಇದೆಲ್ಲ ಫಿಲ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಅಂತ ಕೊಡಬೇಕು. ಡಿಫಾಲ್ಟ್ ಆಗಿ ನಮಗೆ 2 ಮೇಲ್ ಐ ಡಿನ ಅದೇ ಕ್ರಿಯೇಟ್ ಮಾಡಿ ಹೇಳುತ್ತೆ. ಇದು 2 ಮೇಲ್ ನಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಬೇಡಂತ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಬರುತ್ತೆ. ಅಲ್ಲಿ ನೀವು ಟೈಪ್ ಮಾಡಿಕೊಂಡು ನಿಮಗೆ ಯಾವ ಥರ ಬೇಕು ಮೇಲ್ ಐ ಡಿನ ಅಲ್ಲಿ ನೀವು ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡಬೇಕು. ಇವಾಗ ನಾನು ಲೇಟೆಸ್ಟ್ ಟೆಕ್ ಇನ್ ಕನ್ನಡ 9 ಅಂತ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತೀನಿ. ಓಕೆ, ಇದು ತಗೊಂಡಿಲ್ಲ ಯಾಕಂತಂದರೆ ಆಲ್ರೆಡಿ ಸೇಮ್ ಮೇಲ್ ಐ ಡಿಲಿ 9 ಅಂತ ನಂಬರ್ಗೆ ಇದೆ. ಅದಕ್ಕೆ ನಾನು 99 ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಕೊಡ್ತೀನಿ. ಆವಾಗ ಯಾವುದೂ ಇಲ್ಲ, ಅದು ತಗೊಂಡಿದೆ. ಇವಾಗ ಪಾಸ್ವರ್ಡ್ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಹೇಗಂತಂದರೆ ಪಾಸ್ವರ್ಡು ಅಂದ್ಬಿಟ್ಟು ರಾಹುಲ್ ಅಂತ ಇದ್ದರೆ 6 ಕ್ಯಾಪ್ಸಲ್ಲಿ ಟೈಪ್ ಮಾಡಬೇಕು. ಒಂದು ಸಿಂಬಲ್ಲು ಮತ್ತು ನಂಬರ್ ಆ ಥರ ಟೈಪ್ ಮಾಡಿ 2 ಸಾರಿ ನಾವು ಟೈಪ್ ಮಾಡಬೇಕು. ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು. ಅದಾದಮೇಲೆ ನಮಗೆ ಫೋನ್ ನಂಬರ್ ಕೇಳುತ್ತೆ, ವೆರಿಫಿಕೇಷನ್ ಕೋಡ್ ಹೋಗುತ್ತೆ. ಓಕೆನಾ? ಆವಾಗ ನಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ನಮ್ಮ ಮೊಬೈಲ್ಗೆ ಒಂದು ಕೋಡ್ ಹೋಗುತ್ತೆ, ಆ ವೆರಿಫಿಕೇಷನ್ ಕೋಡ್ನ ಇಲ್ಲಿ ಎಂಟರ್ ಮಾಡಬೇಕು. ಇವಾಗ ನಮ್ಮ ನಂಬರ್ಗೆ ಯಾವ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ಗೆ ಒಂದು 6 ಡಿಜಿಟ್ ಕೋಡ್ ವೆರಿಫಿಕೇಷನ್ ಕೋಡ್ ಹೋಗಿರುತ್ತೆ. ಆ 6 ಡಿಜಿಟ್ನ ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಇವಾಗ ರಿಕವರಿ ಮೇಲ್ ಐ ಡಿ ಅಂತ ಕೇಳ್ತಾ ಇದೆ. ಇವಾಗ ನಿಮ್ಮ ಮುಂಚೆ ಯಾವುದಾದ್ರು ಮೇಲ್ ಐ ಡಿ ಇದ್ದರೆ ಅದನ್ನು ಹಾಕಿ, ಇಲ್ಲ ನಿಮ್ಮ ಹತ್ರ ಯಾವುದೋ ಮೇಲ್ ಐ ಡಿ ಇಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾವುದಾದ್ರೂ ಜಿಮೇಲ್ ಐ ಡಿ ಇದ್ದರೆ ಅಥವಾ ನಿಮ್ಮ ಫ್ರೆಂಡ್ಸ್ದು ಯಾವುದಾದ್ರೂ ರೀತಿಯಲ್ಲಿ ರಿಕವರಿ ಮೇಲ್ ಐ ಡಿನ ಹಾಕಬೇಕು. ಏನಕ್ಕಂತಂದರೆ ಕೆಲವೊಂದು ಸಾರಿ ನಿಮ್ಮ ಪಾಸ್ವರ್ಡ್ ಫಾರ್ಗೆಟ್ ಆದರೆ ಆವಾಗ ನಿಮಗೆ ಪಾಸ್ವರ್ಡ್ ಸಿಕ್ಕಿಲ್ಲ, ಫೋನ್ ನಂಬರ್ಗೂ ಬಂದಿಲ್ಲ ಅಂತಂದರೆ ಆವಾಗ ನಿಮಗೆ ರಿಕವರಿ ಮೇಲ್ ಐ ಡಿಗೆ ಒಂದು ಮೇಲ್ ಹೋಗುತ್ತೆ. ಅಲ್ಲಿಂದ ನೀವು ಪಾಸ್ವರ್ಡ್ನ ರೀಸೆಟ್ ಮಾಡ್ಕೋಬೋದು. ಅದಾದಮೇಲೆ ನಿಮಗೆ ಇಲ್ಲಿ ಕೇಳುತ್ತೆ, ನೀವು ಏನೇನು ಕೊಟ್ಟಿದ್ದೀರಾ ಅದು ಇಲ್ಲಿ ನಿಮಗೆ ತೋರಿಸುತ್ತೆ. ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಪಾಲಿಸಿ ಇದೆ, ಕೆಳಗಡೆ ಬಂದು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ತಗೊಳುತ್ತೆ ಲೋಡ್ ಆಗೋಕ್ಕೆ. ಇವಾಗ ಜಿಮೇಲ್ ಐ ಡಿನೇ ಲಾಗಿನ್ ಆಗ್ತಾ ಇದೆ. ಓಕೆ, ಇವಾಗ ನಿಮ್ಮ ಜಿಮೇಲ್ ಐ ಡಿ ಕ್ರಿಯೇಟ್ ಆಯಿತು. ಇವಾಗ ಲಾಗಿನ್ ಆಯಿತು. ಇದೇ ಇಂಟರ್ಫೇಸ್. ಲಾಗಿನ್ ಆದಮೇಲೆ ಈ ಥರ ನಿಮಗೆ ಇಂಟರ್ಫೇಸ್ ಬರುತ್ತೆ. ಈ ಜಿಮೇಲ್ ಐ ಡಿಯನ್ನು ನೀವು ನಿಮ್ಮ ಫೋನ್ ಲಾಗಿನ್ಗೆ ಮತ್ತು ಫೋನ್ಗೆ ಯೂಸ್ ಮಾಡ್ಕೋಬೋದು.
ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.